ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನವಮಿ ಜೊತೆಗೆ ನಾನು ಮಾರ್ಕೆಟಿಗೆ ಹೋಗಿದ್ದೆ. ಇವತ್ತು ಸ್ವಲ್ಪ ಬಿಸಿಲಿದೆ ಅಂತ ಅಂದ್ಬಿಟ್ಟು ಸೊ ಮಾರ್ಕೆಟಲ್ಲಿ ನಾವು ಏನೇನೆಲ್ಲ ತೊಗೊಂಡಿದ್ದೀವಿ ಅನ್ನೋದನ್ನು ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನಗೆಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇಲ್ಲಿವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿದ್ರು ಆ್ಯಂಡ್ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ರು ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹುಬ್ಳಿಗೆ ಹೋದರೆ ಫಸ್ಟಿಗೆ ವಿಸಿಟ್ ಮಾಡೋದೇ ದುರ್ಗದ ಬೈಲ್ಗೆ. ಅಲ್ಲಿ ಎಲ್ಲ ಥರ ಐಟಮ್ಗಳು ಸಿಗುತ್ತೆ. ಸೊ ಹಾಗಾಗಿ ಫಸ್ಟಿಗೆ ನಾವು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನಾವು ಏನೇನೆಲ್ಲ ತೊಗೊಂಡಿದ್ವಿ ಅನ್ನೋದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಿಲ್ಲ ಮಾರ್ಕೆಟಲ್ಲಿ, ಬಿಕಾಸ್ ಮಳೆ ಕೂಡ ಬರ್ತಾ ಇತ್ತು ಆ್ಯಂಡ್ ಮಕ್ಕಳು ಕೂಡ ಇದ್ದಿದ್ದರಿಂದ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳೋದಕ್ಕಾಗಿಲ್ಲ. ಸೊ ಮನೆಗೆ ಬಂದಮೇಲೆ ಏನೇನೆಲ್ಲ ತೊಗೊಂಡಿದ್ದೀವಿ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ನಾವಲ್ಲಿ ತಿಂಡಿ ತಿನ್ನಬೇಕಾದ್ರೆ ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಅದಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಮಾರ್ಕೆಟಿಗೆ ಹೂವು ಹಣ್ಣು ಕಾಯಿ ತರೋಣ ಅಂತ ಹೋಗಿದ್ದು. ಶುಕ್ರಗೌರಿ ಪೂಜೆ ಮಾಡ್ತೀವಲ್ಲ, ಸೊ ಶುಕ್ರವಾರಕ್ಕೆ ಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದು. ಅಲ್ಲಿ ನಾನು ರಾಧಾ ಮತ್ತು ಕೃಷ್ಣ ಕಾಸ್ಟ್ಯೂಮ್ಸ್ನ ನೋಡಿದೆ. ಗೂಗಲಲ್ಲಿ ಸರ್ಚ್ ಮಾಡಿದೆ, ಅಲ್ಲೇ ನಿಂತ್ಕೊಂಡು 16th ಅಂತ ತೋರಿಸ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಕಾಸ್ಟ್ಯೂಮ್ಸ್ ತೊಗೊಳ್ಳೋಣ, ಇನ್ನು ನಾಡಿದ್ದೇ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಆ ಡ್ರೆಸ್ಸಸ್ ಎಲ್ಲ ತೊಗೊಂಡೆ. ರಾಧಾಕೃಷ್ಣ ಕಾಸ್ಟ್ಯೂಮ್ ತೊಗೋಬೇಕಾದ್ರೆ ಈ ಡೋರ್ ಹ್ಯಾಂಗಿಂಗ್ನ ನೋಡಿದೆ. ಕಲರ್ ಕಾಂಬಿನೇಷನ್ಸ್ ಅಂತೂ ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು 2 ಪೇರ್ ತೊಗೊಂಡಿದ್ದೀನಿ. ಒಂದು ನಮ್ಮ ಮಮ್ಮಿ ಮನೇಲಿ ಹಾಕೋದಕ್ಕೆ ಒಂದು ತೊಗೊಂಡಿದ್ದೀನಿ, ಇನ್ನೊಂದು ಪೇರು ನಾನು ನೆಕ್ಸ್ಟ್ ಮಂತ್ ಬ್ಯಾಂಗ್ಳೂರಿಗೆ ಹೋಗ್ತೀನಿ, ಸೊ ಮನೇಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀನಿ. ಇದರದ್ದು ಪ್ರೈಸ್ ಬಂದು 300 ರುಪೀಸು ಫಿಕ್ಸ್ ರೇಟು. ಬಾರ್ಗೇನ್ ಏನು ಮಾಡೋದಕ್ಕೆ ಹೋಗಲಿಲ್ಲ, ಅವರು ಫಿಕ್ಸ್ ರೇಟ್ ಇದೆ ಅಂತ ಹೇಳಿದ್ದಕ್ಕೆ. ಸೊ ಹಾಗಾಗಿ 600 ರುಪೀಸ್ ಕೊಟ್ಟು 2 ಪೇರ್ ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಬಾಗಿಲಿಗೆ ಹಾಕಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಇನ್ನು ರಾಧಾಕೃಷ್ಣ ಡ್ರೆಸ್ ಯಾವ ರೀತಿ ಇದೆ, ಅದ್ರ ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಹೇಳ್ತೀನಿ. ನಾನು ಮೊದಲೇ ಹೇಳಿದಾಗೆ ನನಗೆ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅಲ್ಲಿ ಎಲ್ಲ ಶಾಪ್ಗಳಲ್ಲೂ ಬರೀ ರಾಧಾಕೃಷ್ಣ ಕಾಸ್ಟ್ಯೂಮ್ಸೇ ಇತ್ತು. ಸೊ ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿದೆ. ಸೊ 16 ತೋರಿಸ್ತು, ನಾನು ಹೋಗಿದ್ದು 14th. ಸೊ ಇನ್ನು 2 ಡೇಸ್ ಅಷ್ಟೇ ಇದೆ ಅಲ್ಲ ಅಂತ ಅಂದ್ಬಿಟ್ಟು ನಾನು ಮಾರ್ಕೆಟಲ್ಲೇ ತೊಗೊಂಡೆ. ಆನ್ಲೈನಲ್ಲಿ ಹಾಕಿದ್ರೆ 2 ಡೇಸಲ್ಲಿ ಅಥವಾ 3 ಡೇಸಲ್ಲಿ ಬರೋದೇ ಇಲ್ಲ. ಬ್ಯಾಂಗ್ಳೂರಲ್ಲಾದರೆ ಬರುತ್ತೆ, ಬಟ್ ನಾನಿರೋದು ಹುಬ್ಳಿನಲ್ಲ. ಸೊ ಹಾಗಾಗಿ 2 ದಿವಸ 3 ದಿವಸದಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಮಾರ್ಕೆಟಲ್ಲೇ ತೊಗೊಂಡೆ. ಇನ್ನು ಕ್ವಾಲಿಟಿ ವೈಸ್ ಹೇಳೋದಾದರೆ ಬಟ್ಟೆ ಕ್ವಾಲಿಟಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನಾನು ಮನೆಗೆ ಬಂದ ತಕ್ಷಣವೇ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಈ ಡ್ರೆಸ್ಸಸ್ನೆಲ್ಲನೂ. ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಈ ಲೆಹೆಂಗಾಕ್ಕೆ ಒಂದು ನಾಟ್ ಕೂಡ ಕೊಟ್ಟಿಲ್ಲ. ಇದರಲ್ಲಿ ಸ್ಟಿಚ್ಚಸ್ಸು ಅಷ್ಟೇ ತುಂಬ ಲೂಸ್ ಆಗಿದೆ. ನಾವು ಇದನ್ನು ಒಂದು ಸ್ವಲ್ಪ ದಿವಸ ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಡ್ರೆಸ್ಗೆ ಸ್ಟಿಚಸ್ನ ಹಾಕಲೇಬೇಕು, ಇಲ್ಲ ಅಂತ ಅಂದರೆ ಒಂದು ದಿನಕ್ಕೂ ಯೂಸ್ ಆಗಲ್ಲ. ಇನ್ನು ನೆಕ್ಸ್ಟು ಬ್ಲೌಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾಟ್ ಕೊಟ್ಟಿದ್ದಾರೆ ಇದಕ್ಕೆ ಚಿಕ್ಕದು. ಅದನ್ನು ನಾಟ್ ಕೂಡ ಮಾಡೋದಕ್ಕಾಗಲ್ಲ, ಅಷ್ಟು ಚಿಕ್ಕ ನಾಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ನಾನು ಹುಕ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ಬ್ಲೌಸ್ಗೆ ಹುಕ್ಸ್ ಹಾಕಿ ಅವಳಿಗೆ ವೇರ್ ಮಾಡಿಸಿರ್ತೀನಿ. ಆ್ಯಂಡ್ ನೆಕ್ಸ್ಟು ನನಗೆ ಯಾವಾಗಲಾದರೂ ಟೈಮ್ ಸಿಕ್ಕಿದ್ರೆ ಫುಲ್ ಡ್ರೆಸ್ಸಸ್ಗೆಲ್ಲ ಸ್ಟಿಚ್ ಹಾಕಬೇಕು. ಆ್ಯಂಡ್ ಈ ಥರ ಫ್ಯಾಬ್ರಿಕ್ ಏನಾದರೂ ಇತ್ತು ಅಂತ ಅಂದರೆ ಮನೇಲಿ, ಸೊ ನಾಟ್ನ ನಾನೇ ರೆಡಿ ಮಾಡ್ತೀನಿ. ಸೊ ಆವಾಗ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದು ನಾಟ್ ಹಾಕಿದ್ರೇ ಬ್ಲೌಸ್ ಹಿಂದೆಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಡ್ರೆಸ್ಗೆ ವೇಲ್ ಈ ರೀತಿ ಇದೆ, ಇದರಲ್ಲಿ ಯಾವುದೇ ಥರ ಡಿಸೈನ್ಸ್ ಇಲ್ಲ, ಪ್ಲೇನ್ ಒಂದು ಫ್ಯಾಬ್ರಿಕ್ನ ಕೊಟ್ಟಿದ್ದಾರೆ. ಅದು ವೇಲ್ ಅಂತಲೂ ಅನ್ಸೋದಿಲ್ಲ. ಸೊ ಇದಕ್ಕೇ ನಾನು 300 ರುಪೀಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟು ನನ್ನ ಮಗನಿಗೆ ಕೃಷ್ಣ ಡ್ರೆಸ್ ತೊಗೊಂಡಿದ್ದೆ. ಆ ಡ್ರೆಸ್ದು ಕ್ವಾಲಿಟಿನೂ ಹಾಗೇ ಇದೆ. ಆ್ಯಂಡ್ ಸ್ಟಿಚಸ್ಸು ಅಷ್ಟೇ ಸ್ವಲ್ಪ ಲೂಸ್ ಆಗಿದೆ. ಈ ಡ್ರೆಸ್ಗೂ ನಾವು ಸ್ಟಿಚ್ ಹಾಕ್ಕೊಳ್ಳೇಬೇಕು. ಆ್ಯಂಡ್ ನಾನು ನನ್ನ ಮಗನಿಗೆ 12 ಸೈಜ್ ತೊಗೊಂಡಿದ್ದೀನಿ. ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು 12 ಸೈಜ್ನ. ಬಟ್ ಇದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಧೋತಿ ಸ್ವಲ್ಪ ಅವನಿಗೆ ಚಿಕ್ಕದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವೇರ್ ಮಾಡಿಸಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಬೇಕು. ಆ್ಯಂಡ್ ಧೋತಿ ಮೇಲೆ ಈ ಥರ ಟಾಪ್ ಇದೆ. ಸೊ ಅದ್ರ ಮೇಲ್ಗಡೆ ಕೃಷ್ಣದು ಪ್ರಿಂಟ್ ಇದೆ. ಬಟ್ ಇದು ವಾಶ್ ಮಾಡಿದಾಗ ಹೋಗುತ್ತೋ ಏನೋ ಗೊತ್ತಿಲ್ಲ. ಈ ಡ್ರೆಸ್ನ ಆರಾಮ್ಸೆ 2 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. ಈ ವರ್ಷ ಇನ್ನು ನೆಕ್ಸ್ಟ್ ವರ್ಷ ನಾಟ್ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ಇದಕ್ಕೆ ನಾನು ಪ್ರೈಸು 150 ರುಪೀಸ್ನ ಕೊಟ್ಟಿದ್ದೀನಿ. 200 ಹೇಳಿದರು, ಸೊ ಬ್ಯಾರ್ಗೇನ್ ಮಾಡಿದ್ದೀನಿ ಇದಕ್ಕೆ ನಾನು. ಆ್ಯಂಡ್ ರಾಧಾ ಡ್ರೆಸ್ಸಸ್ಗೂ ಅಷ್ಟೇ 500 ಹೇಳಿದರು, ನಾನು 300 ಹೇಳಿದೆ. ಅವರು ಲಾಸ್ಟ್ 400 ಕೇಳಿದ್ರು. ಇಲ್ಲ ಆಗಲ್ಲ ಅಂತ ಹೇಳಿದ್ದಕ್ಕೆ ಓಕೆ 300 ತೊಗೊಳ್ಳಿ ಅಂತ ಅದಕ್ಕೆ 300 ಕೊಟ್ಟಿದ್ದೀನಿ. ಸೊ ಅದನ್ನು ಮತ್ತು ಡ್ರೆಸ್ಸಸ್ನು ಬಾರ್ಗೇನ್ ಮಾಡಿದ್ದೀನಿ. ಬಟ್ ಜುವೆಲ್ಸ್ ಮಾತ್ರ
200 ರುಪೀಸ್ ಫಿಕ್ಸ್ ರೇಟ್ ಹೇಳಿದ್ರು, ಅದಕ್ಕೆ ಕಡಿಮೆ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ 200 ರುಪೀಸ್ ಕೊಟ್ಟಿದ್ದೀನಿ. ಕೃಷ್ಣ ಜ್ಯುವೆಲ್ಸಲ್ಲಿ ನನಗೆ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ಇಯರಿಂಗ್ಸು ಈ ಥರ ಪ್ರೆಸ್ಸಿಂಗ್ ಇದೆ. ಸೊ ಮಕ್ಕಳಿಗೆ ಕಿವಿ ಚುಚ್ಚಬೇಕು, ಈ ಥರದ್ದು ಹಾಕಬೇಕಲ್ಲ ಅನ್ನೋ ಅವಶ್ಯಕತೆಯೇ ಇರಲ್ಲ. ಸೊ ಹಾಗಾಗಿ ಇನ್ನು ನೆಕ್ಸ್ಟು ಕೊಳಲು ಬಂದಿದೆ. ಸೊ ನಾನು ಡ್ರೆಸ್ ಮೇಲೆ ಇಟ್ಟಿದ್ದೀನಿ ಅದನ್ನು. ನೆಕ್ಸ್ಟು ಸರ ಬಂದಿದೆ ಒಂದು. ಕೃಷ್ಣ ಅಂದ ತಕ್ಷಣ ನಮಗೆ ನೆನಪಾಗೋದು ಕೊಳಲು ಮತ್ತು ನವಿಲ್ಗೆರೆ. ಬಟ್ ನಾನು 3-4 ಶಾಪಲ್ಲಿ ಜ್ಯುವೆಲ್ಸ್ನ ನೋಡಿದ್ದೀನಿ, ನವಿಲ್ಗೆರೆನೇ ಇರಲಿಲ್ಲ ಆ ಒಂದು ಜ್ಯುವೆಲ್ ಸೆಟ್ನಲ್ಲಿ. ಸೊ ಹಾಗಾಗಿ ಇರಲಿ ಪರವಾಗಿಲ್ಲ, ಏನಾದರೂ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ತೊಗೊಂಡು ಬಂದಿದ್ದೀನಿ. ಸೊ ಇದಕ್ಕೆ ಒಂದು ಕಿರೀಟ ಇದೆ ಆ್ಯಂಡ್ ಇದು ಸೊಂಟಕ್ಕೆ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಮುತ್ತಿನ ಸರದ ಥರ ಕೊಟ್ಟಿದ್ದಾರೆ. ನಾನು ಕೃಷ್ಣ ಡ್ರೆಸ್ ಬೇರೆ ಕಡೆ ತೊಗೊಂಡಿದ್ದೀನಿ, ಜ್ಯುವೆಲ್ಸ್ ಬೇರೆ ಕಡೆ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಕಲರ್ ಮ್ಯಾಚಿಂಗ್ಸೇ ಇಲ್ಲ. ಅದಕ್ಕೆ ಜ್ಯುವೆಲ್ಸೇ ಬೇರೆ ಕಲರ್ ಇದೆ ಆ್ಯಂಡ್ ಡ್ರೆಸ್ಸೇ ಬೇರೆ ಕಲರ್ ಇದೆ. ಸೊ ಹಾಗಾಗಿ ಆ್ಯಂಡ್ ಇನ್ನು ಕೈಗಳಿಗೆ ಕಟ್ಟೋದಕ್ಕೆ 2 ತೋಳ್ಬಂದಿ ಕೊಟ್ಟಿದ್ದಾರೆ. ಅದಕ್ಕೆ ಇದು ಯಾವ ರೀತಿ ಇತ್ತು ಅದೇ ರೀತಿ ಪ್ಯಾಕ್ ಮಾಡಿ ಇಡ್ತೀನಿ. ಆ್ಯಂಡ್ ಇದು ಕೃಷ್ಣ ಜನ್ಮಾಷ್ಟಮಿ ದಿನ ಇಬ್ರಿಗೂ ವೇರ್ ಮಾಡಿಸ್ತೀನಿ, ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಆವಾಗ. ನಾನು ಫಸ್ಟೇ ಹೇಳಿದ್ನಲ್ಲ, ಕಿರೀಟಕ್ಕೆ ನವಿಲ್ಗೆರೆ ಇರಲಿಲ್ಲ. ನಾನು 3-4 ಶಾಪ್ ಹುಡುಕಿದ್ರೂ ಸಿಕ್ಕಿರಲಿಲ್ಲ. ಸೊ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಆಗ ನನಗೆ ನೆನಪಾಗಿತ್ತು, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದಿಷ್ಟು ನವಿಲ್ಗೆರೆಗಳನ್ನ ತರಿಸಿದ್ದೆ ಫೋಟೋಸ್ ತೆಗೆಸ್ಕೋಬೇಕು ಅಂತಂದ್ಬಿಟ್ಟು. ಇನ್ಸ್ಟಾದಲ್ಲಿ ನಾನು ಒಂದಷ್ಟು ಮೆಟರ್ನಿಟಿ ಫೋಟೋಶೂಟ್ನ ಅಪ್ಲೋಡ್ ಮಾಡಿದಾಗ ಸುಮಾರು ಜನ ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳಿದ್ರಿ, ಪ್ರಾಪರ್ಟೀಸ್ ಎಲ್ಲ ಎಲ್ಲಿಂದ ತರಿಸಿದ್ದು ನೀವು ಅಂತಂದ್ಬಿಟ್ಟು. ಪ್ರಾಪರ್ಟೀಸ್ನ ನಾನು ಎಲ್ಲಿಂದನೂ ತರಿಸಿಲ್ಲ, ಮನೆಯಲ್ಲಿ ಯಾವ್ಯಾವ ಪ್ರಾಪರ್ಟೀಸ್ಗಳಿತ್ತೋ ಅದನ್ನಷ್ಟೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕುಂಡಲೆ ಬಂದು ನಮ್ಮಮ್ಮಿ ಸುಮಾರು 3 ವರ್ಷದಿಂದೇನೋ 4 ವರ್ಷದಿಂದ ತೊಗೊಂಡಿದ್ರು. ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ರು. ಹೊಸ ಮನೆ ಕಟ್ಟಿ ಆದಮೇಲೆ ಒಂದಿಷ್ಟು ಫ್ಲವರ್ಗಳನ್ನೆಲ್ಲ ಇಡೋಣ ಅಂತ ಅಂದ್ಬಿಟ್ಟು. ಬಟ್ ಅದು ಮನೆಯಲ್ಲಿ ಹಾಗೆ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆಗಿಬಿಟ್ಟಿದೆ. ಈ ಫ್ಲವರ್ ಸ್ಟ್ಯಾಂಡ್ನ ಶಿವರಾತ್ರಿಗೆ ನಾವು ಸಿದ್ಧಾರ್ಥ ಮಠಕ್ಕೆ ಹೋಗಿದ್ವಿ. ಸೊ ಆಗ ತಗೊಂಡಿದ್ದು. ಇದ್ರದ್ದು ಪ್ರೈಸ್ ಬಂದು 700 ರುಪೀಸ್. ಬಾರ್ಗೇನ್ ಮಾಡಿ 500 ರುಪೀಸ್ಗೆ ಇದನ್ನು ತೊಗೊಂಡು ಬಂದಿದ್ದೀವಿ. ಇದರಲ್ಲಿ ಸುಮಾರು ಕಲರ್ಸ್ ಇತ್ತು, ಬಟ್ ನನಗೆ ವೈಟ್ ಆ್ಯಂಡ್ ರೆಡ್ ಕಲರ್ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಈ ಕಲರ್ನ ನಾನು ಚೂಸ್ ಮಾಡಿದೆ. ಇನ್ನು ನವಿಲ್ಗೆರೆ ಬಂದು ನಾವು ನಮ್ಮ ಪರಿಚಯದವರ ತೋಟದಲ್ಲಿ ನವಿಲ್ಗಳಿದೆ. ಸೊ ಅವು ಗರಿಗಳನ್ನ ಬಿಟ್ಟು ಹೋಗಿರ್ತಾವಲ್ಲ, ಸೊ ಕೊಡಿ ಅಂತ ಕೇಳಿದ್ವಿ, ಅವರು ಕೊಟ್ಟಿದ್ದರು. ಈ ಸತಿ ನಾನು ಮೆಟರ್ನಿಟಿ ಫೋಟೋಶೂಟ್ ಮಾಡ್ಕೊಂಡಿಲ್ಲ. ಮನೇಲಿ ನಮ್ಮ ತಮ್ಮಂದು ಐಫೋನ್ ಇದೆ. ಸೊ ಅದರಲ್ಲೇ ಒಂದಿಷ್ಟು ಫೋಟೋಸು ಮತ್ತು ವೀಡಿಯೋಸ್ನ ತೊಗೊಂಡಿದ್ದೆ. ಅದರಲ್ಲಿ ಒಂದು ಭಗವದ್ಗೀತೆ ಹಿಡ್ಕೊಂಡಿರೋ ವೀಡಿಯೋ ಕೂಡ ಒಂದಾಗಿತ್ತು. ಸೊ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಸುಮಾರು ಜನ ಕ್ವೆಶನ್ಸ್ನ ಕೇಳಿದ್ರಿ, ಎಲ್ಲಿಂದ ತೊಗೊಂಡು ಬಂದಿದ್ರಿ ಭಗವದ್ಗೀತೆ, ಇದ್ರದ್ದು ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು. ಸೊ ನಾನು ಮೆಟರ್ನಿಟಿ ಶೂಟ್ಸ್ಗೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ವ್ಲಾಗ್ ಮಾಡೋದಕ್ಕೇ ಆಗಿರಲಿಲ್ಲ. ಸೊ ಹಾಗಾಗಿ ಇವಾಗ ನವಿಲ್ಗೆರೆ ತೋರಿಸ್ತಾ ಇದ್ದೀನಲ್ಲ, ಸೊ ನೆನಪಾಯಿತು. ಸೊ ಇದನ್ನ ನಾನು ಮೆಟರ್ನಿಟಿ ಶೂಟ್ಸ್ಗೆ ಅಂತಲೇ ತರಿಸಿದ್ದು. ಸೊ ಹಾಗಾಗಿ ಈ ಪ್ರಾಪರ್ಟೀಸನ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ಬುಕ್ಕನ್ನು ನನ್ನ ತಮ್ಮ ನನಗೆ ಅಂತ ತಂದುಕೊಟ್ಟಿದ್ದು. ಪ್ರೆಗ್ನೆನ್ಸಿ ಟೈಮಲ್ಲಿ ಬುಕ್ಕನ್ನು ಓದಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಗಣೇಶ ಚತುರ್ಥಿ ಕೂಡ ಹತ್ತಿರ ಬರ್ತಾ ಇದೆ. ಸೊ ಮಾರ್ಕೆಟಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಜಸ್ಟ್ ಹಾಗೆ ನೋಡೋಣ ಅಂತ ಹೋದ್ವಿ. ತುಂಬ ಇಷ್ಟ ಆಗಿ ಈ ಲೈಟಿಂಗ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇದರಲ್ಲಿ ನೀರು ಬರ್ತಾ ಇದೆ. ನಾವು ನೀರು ಬರೋದನ್ನು ನೋಡಿಬಿಟ್ಟೆ ತೊಗೊಂಡಿದ್ದು. ಸೊ ಇದರಲ್ಲಿ ನೀರು ಕಡಿಮೆ ಆದರೆ ಯಾವ ರೀತಿ ಹಾಕೋದು ಅಂತ ಕೇಳಿದ್ವಿ. ಅವರು ನೀರು ಕಡಿಮೆ ಆಗಲ್ಲ ಮೇಡಮ್ ಅಂತ ಹೇಳಿ ಕಳಿಸಿದ್ರು. ಸೊ ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಾವು ಸಾಂಗ್ ಕೂಡ ಕೇಳ್ಬೋದು. ಇದ್ರದ್ದು ಪ್ರೈಸ್ ಬಂದು 1000 ಮೇಲೆ ಇದೆ. ನಾನು ತುಂಬಾ ಬಾರ್ಗೇನ್ ಮಾಡ್ತೀನಿ ಎಲ್ಲದರಲ್ಲೂ. ಸೊ ಬಾರ್ಗೇನ್ ಮಾಡಿ 1000 ರುಪೀಸ್ಗೆ ತೊಗೊಂಡು ಬಂದ್ವಿ. ಜಸ್ಟ್ ಹೂವು ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ಹೋಗಿ ಒಂದು 5,000 to 6,000 ರುಪೀಸ್ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.